Hello students, we were discussing variable resistors, before that fixed resistors. So we have understood the types of resistors here. Variable, in which a range of resistance can be varied, right? So in that range any value can be set for our requirement. Then in fixed resistors, they are totally dependent on the area, the amount of materials, type of materials, and thickness of that layer formed. So it will be fixed, therefore no changes can be done by the user side, therefore they are fixed resistors. So we have seen their applications also in brief. Let us discuss brief concept of this resistors here. The remaining concept, that is importance of resistor power rating. So ಒಂದು resistor ನ power rating ಎಷ್ಟು ಇಂಪಾರ್ಟೆಂಟ್ ಇರ್ತದೆ ಅನ್ನೋದು ಏನು ಅನ್ನೋದನ್ನ ನೋಡೋಣ. The maximum power a resistor can withstand without damaging it is known as the power rating of the resistor. ಸೊ ಒಂದು ರೆಸಿಸ್ಟರ್ ಅಂದಮೇಲೆ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ when it is used in a circuit. Therefore when current flows, current flow will lead to power dissipation or power conversion. Okay, so electrical power ಇಂದ heat energyಗೆ ಅಥವಾ ಈ ಒಂದು ಟೆಂಪರೇಚರ್ ವೇರಿಯೇಷನ್ಗೆ ಇದು ರಿಸಲ್ಟ್ ಆಗುತ್ತೆ. ಸೊ ಮೀನ್ಸ್ ವಾಟ್, ಇಟ್ ಪ್ರೊಡ್ಯೂಸಸ್ ಹೀಟ್. ಓಕೆ, ಇಟ್ ಪ್ರೊಡ್ಯೂಸಸ್ heat in the component. So what is the amount of power that can be withstand by the resistor without damaging itself? So that is indicated by its power rating. The electrical power dissipation of any resistor in a DC circuit can be calculated using one of the following formula, that is P is equal to V into I, or I square into R, or V square by R. ಸೊ ಇದರಲ್ಲಿ ಯಾವುದೇ ಒಂದು ಫಾರ್ಮುಲಾ ನಾವು ಯೂಸ್ ಮಾಡಿಕೊಂಡು ಒಂದು ಡಿ ಸಿ ಪವರ್ ಸಪ್ಲೈ ಕೊಟ್ಟಾಗ ಆ ಒಂದು ಸರ್ಕ್ಯೂಟಲ್ಲಿ ಎಷ್ಟು ಪವರ್ ಡೆಸಿಪೇಷನ್ ಆಗುತ್ತೆ ಅನ್ನೋದು, ಅಥವಾ ಎಲೆಕ್ಟ್ರಿಕಲ್ ಪವರ್ ಡಿಸಿಪೇಷನ್ ಆಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವೆನ್ ರೆಸಿಸ್ಟರ್ಸ್ ವಿತ್ ಹೈಯರ್ ವ್ಯಾಟೇಜ್ ರೇಟಿಂಗ್ ಆರ್ ರಿಕ್ವೈರ್ಡ್, wire wound resistors are generally used to dissipate the excessive heat. ಓಕೆ, ಸೊ ನಾನು ವೈರ್ wound resistors ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ ಏನಪ್ಪ ಅಂದರೆ ದೇ ಆಕ್ಯುಪೈ ಮೋರ್ ಸ್ಪೇಸ್, ಬಟ್ ದ ಅಡ್ವಾಂಟೇಜ್ ಈಸ್ ದಟ್ wire wound resistors have got high amount of current carrying capacity. If that resistor has high amount of current carrying capacity, then of course it will be having higher power rating. Wattage rating ಅಂದ್ರೂ ಒಂದೇ, ಪವರ್ ರೇಟಿಂಗ್ ಅಂದ್ರೂ ಒಂದೇ, ಸರಿನಾ? ಸೊ ಇಟ್ ಅಲೋಸ್ ಮ್ಯಾಕ್ಸಿಮಮ್ ಆರ್ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಥ್ರೂ ಇಟ್ ವಿತೌಟ್ ಡ್ಯಾಮೇಜಿಂಗ್ ಇಟ್ ಸೆಲ್ಫ್ ಅಂತ ಅರ್ಥ. ಓಕೆ, ಲೆಟ್ ಅಸ್ ಡಿಸ್ಕಸ್ some of the common problems in resistors. ಓಕೆ, ಸೊ ಬಿಫೋರ್ ದಟ್ ಇನ್ನೊಂದು ಏನಂತ ಡಿಸ್ಕಸ್ ಮಾಡಬೇಕಂದ್ರೆ ನೋಡಿ, ಈ ಕಾರ್ಬನ್ ಫಿಲ್ಮ್ ರೆಸಿಸ್ಟರ್ಸ್ ಆಗಿರ್ಬೋದು ಅಥವಾ ಮೆಟಲ್ ಫಿಲ್ಮ್ ರೆಸಿಸ್ಟರ್ಸ್ ಆಗಿರ್ಬೋದು, ಸೊ ದೇ ಹ್ಯಾವ್ ಗಾಟ್ ಮ್ಯಾಕ್ಸಿಮಮ್ ಅಪ್ ಟು 2 ವ್ಯಾಟ್. ಓಕೆ, ಸೊ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 1/8 ವ್ಯಾಟ್ ಇಂದ ಸೊ ಯು ಗೆಟ್ ಮ್ಯಾಕ್ಸಿಮಮ್ 2 ವ್ಯಾಟ್ ಪವರ್ ರೇಟಿಂಗ್ ಇರುವಂತಹ ಕಾರ್ಬನ್ ಫಿಲ್ಮ್ ರೆಸಿಸ್ಟರ್ಸ್, ಮೆಟಲ್ ಫಿಲ್ಮ್ ರೆಸಿಸ್ಟರ್ಸ್ನ ನಾವು ನೋಡ್ತೀವಿ. ಓಕೆ, so it is always better to select a particular wattage resistor that is capable of dissipating 2 or more times the calculated power ಅಂತ ಹೇಳ್ತೀವಿ. ಅಂದರೆ ಅರ್ಥ, ಸೊ ನಾವೇನು ನಮ್ಮ ಒಂದು ಸರ್ಕ್ಯೂಟಲ್ಲಿ ಎಷ್ಟು ಪವರ್ ಡೆಸಿಪೇಷನ್ ಆಗುತ್ತೆ ಅಂತಂದೇಳಿ ಥಿಯರಾಟಿಕಲಿ ಪ್ರೆಡಿಕ್ಟ್ ಮಾಡ್ತೀವಲ್ವ ಈ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು, ವಿ ಇಂಟು ಐ ಸ್ಕ್ವೇರ್ ಇಂಟು ಆರ್ ಅಥವಾ ವಿ ಸ್ಕ್ವೇರ್ ಬೈ ಆರ್. ಸೊ ಈ ಒಂದು ಫಾರ್ಮುಲಾಸ್ ಯೂಸ್ ಮಾಡಿ ನಮಗೇನು ಸಿಗುತ್ತೆ ಅದು ಏನಪ್ಪ ಅಂದರೆ ಎಕ್ಸ್ಪೆಕ್ಟೆಡ್ ಪವರ್ ರೇಟಿಂಗ್ ಅಥವಾ ಎಕ್ಸ್ಪೆಕ್ಟೆಡ್ ಪವರ್ ಡೆಸಿಪೇಷನ್ ಇನ್ ದ ಸರ್ಕ್ಯೂಟ್. ಸೊ ಒನ್ಸ್ ಯು predict or once you theoretically analyze what is the possible amount of power dissipation in the circuit, so it is better to select the resistors
ವಿತ್ 2 or more ಟೈಮ್ಸ್ ಪವರ್ ರೇಟಿಂಗ್. ಅಂದರೆ ಸೊ ನಾವು ಎಲ್ಲ ಒಂದು ಪಾಸಿಬಿಲಿಟಿಗೂ ರೆಡಿ ಇರಬೇಕು. ಅಂದರೆ ಪ್ರಾಕ್ಟಿಕಲಿ ಸಪೋಸ್ ನಾವು ಎಲ್ಲಿಗಾದರೂ ಹೋಗ್ತಾ ಇದ್ದೀವಿ ಅಂದರೆ ಮೀನ್ಸ್ ವಾಟ್, ಒಂದು ಥಿಂಗ್ಸ್ನ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು ಅಥವಾ ಒಂದು ಊರಿಗೆ ಹೋಗೋದಾಗಿರ್ಬೋದು. ಸೊ ಈ ರೀತಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಎಕ್ಸಾಕ್ಟಾಗಿ ಏನು ಮಾಡಲ್ಲ ಅಂದರೆ 2 and 4 ಅಥವಾ ಹೋಗಿ ಮತ್ತು ಬರಲಿಕ್ಕೆ ಎಷ್ಟು ಅಮೌಂಟ್ ನಮಗೆ ಬೇಕು, ಟ್ರಾವೆಲಿಂಗ್ ಅಮೌಂಟು ಪ್ಲಸ್ ಎಕ್ಸ್ಪೆನ್ಸಸ್ ಏನಿರ್ತದೆ, ಸೊ ಅದಷ್ಟನ್ನೇ ನಾವು ಎಕ್ಸಾಕ್ಟಾಗಿ ನಾವು ಇಟ್ಕೊಳಲ್ಲ. ಸೊ ಫೈನಾನ್ಷಿಯಲಿ ಏನು ಮಾಡ್ತೀವಿ ಅಂದರೆ ಪ್ಲ್ಯಾನ್ ಮಾಡ್ತೀವಿ, ಅದಕ್ಕಿಂತ ಒಂದು 2 ಟೈಮ್ಸ್ ನಾವು ದುಡ್ಡು ಇಟ್ಕೊಂಡು ಹೋಗೋದು ಪ್ರಯತ್ನ ಪಡ್ತೀವಿ. ಆ್ಯಂಡ್ ದಟ್ ವಿಲ್ ಬಿ ಬೆಟರ್ ಬಿಕಾಸ್ ವಿ ಡೋಂಟ್ ನೋ ವಾಟ್ ಕ್ಯಾನ್ ಬಿ ದ ಪಾಸಿಬಲ್ situations which can arise, okay, so in the future. ಸೊ ಹಾಗಾಗಿ ಏನು ಮಾಡ್ತೀವಿ, ನಾವು ನಮಗೆ ಬೇಕಾಗಿರೋ ಅಮೌಂಟ್ಗಿಂತ ಸ್ವಲ್ಪ ಸರ್ಪ್ಲಸ್ ಇಟ್ಕೊಂಡಿರ್ತೀವಿ ಅಥವಾ ಎಕ್ಸೆಸ್ ಇಟ್ಕೊಂಡಿರ್ತೀವಿ. ಸೊ ದ್ಯಾಟ್ there should not be any problem in our travel, okay. ಸೊ ಇನ್ ದ ಸೇಮ್ ವೇ, ಅದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಸೊ ಅದೇ ಥರನೇ ಇಲ್ಲಿ ನಾವು ಒಂದು ರಿಜಿಸ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಪವರ್ ರೇಟಿಂಗ್ ಎಷ್ಟು ಅನ್ನೋದನ್ನು ನಾವು ಥಿಯರಾಟಿಕಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಆ ಕ್ಯಾಲ್ಕುಲೇಟೆಡ್ ಪವರ್ ರೇಟಿಂಗಿಂತ 2 or 3 ಟೈಮ್ಸ್ ಇಫ್ ಇಟ್ ಈಸ್ ಪಾಸಿಬಲ್ 2 or 3 ಟೈಮ್ಸ್ ಜಾಸ್ತಿ ಪವರ್ ರೇಟಿಂಗ್ ಇರುವಂತಹ, ಅಂದರೆ ಸೇಫರ್ ಲಿಮಿಟ್ ಅದಕ್ಕಿಂತ ಡಬಲ್ ಇರಬೇಕು ಅಥವಾ ತ್ರಿಬಲ್ ಇರಬೇಕು, ಆ ಥರ ಒಂದು ರಿಜಿಸ್ಟರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತಂದೇಳಿ ಇಲ್ಲಿ ನಾವು ತಿಳ್ಕೊಬೋದು, ಓಕೆ. ಸೊ ಯಾಕಂದರೆ ಸೊ ಆ ಸರ್ಕ್ಯೂಟಲ್ಲಿ ಪವರ್ ಡೆಸಿಪೇಷನ್ ಅಷ್ಟೇ ಆಗಬೇಕಂತ ಏನಿರಲ್ಲ. ಬಿಕಾಸ್ ಆಫ್ ಎನಿ ರೀಸನ್ ದೇರ್ ಕ್ಯಾನ್ ಬಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆ್ಯಂಡ್ ದಟ್ ಕ್ಯಾನ್ ಲೀಡ್ ಟು excess of heat in the circuit, so that can damage the circuit, internal circuits, right. So ಹಾಗಾಗಿ in order to prevent that damage in the circuit and for long lasting of the equipment, we have to choose the resistors in this way, that is having the power rating twice or thrice the expected power dissipation in the circuit. Hope you understood this one, right. So when resistors with higher wattage ratings are required, wire wound resistors are generally used to dissipate the excessive heat. ಈಗ ಆಲ್ರೆಡಿ ಹೇಳಿದೆ. ಸೊ ಏನಂದರೆ ಎಕ್ಸೆಸಿವ್ ಹೀಟ್ನ ಡಿಸಿಪೇಟ್ ಮಾಡಲಿಕ್ಕೋಸ್ಕರ ನಾವು ವೈರ್ wound resistors ಪ್ರಿಫರ್ ಮಾಡ್ತೀವಿ. ಹೈ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುವಂಥ ಎಲ್ಲ ಸರ್ಕ್ಯೂಟ್ಸಲ್ಲೂ ಅಥವಾ ಯಾವುದೇ ಒಂದು ಡಿವೈಸಲ್ಲೂ ನಾವು ವೈರ್ wound resistors ನೋಡ್ತೀವಿ, ಓಕೆ. ಸೊ ನೆಕ್ಸ್ಟ್ let us discuss some common problems in the resistors, okay. ಸೊ ಫಸ್ಟ್ ಒನ್ ಏನು ಹೇಳ್ತಾರೆ ಅಂದರೆ ಓಪನ್ ಸರ್ಕ್ಯೂಟೆಡ್ ರೆಸಿಸ್ಟರ್ ಅಂತ ಕರೀತಾರೆ. ನೋಡಿ, ಓಪನ್ ಸರ್ಕ್ಯೂಟ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ. ಸಪೋಸ್ ಇಫ್ ದೇರ್ ಈಸ್ ಎನಿ ಫಿಸಿಕಲ್ ಪಾತ್ ಬ್ರೇಕೇಜ್, ಒಂದು ಕ್ಲೋಸ್ ಕಂಟಿನ್ಯೂಟಿಯಲ್ಲಿ ಏನಾದರೂ ಕ್ಲೋಸ್ಡ್ ಪಾತ್ ಆಗಿರಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಓಪನಿಂಗ್ ಇನ್ ಬಿಟ್ವೀನ್ ಆಫ್ ಎನಿ ಸಾರ್ಟ್, ಓಕೆ. ಸೊ ಯಾವುದೇ ರೀತಿ ಒಂದು ಓಪನಿಂಗಲ್ಲಿ ಇರಬಾರ್ದು. ಸ್ಮಾಲ್ ಆಗಿರ್ಬೋದು, ಲಾರ್ಜ್ ಆಗಿರ್ಬೋದು, ಇಟ್ ಕನ್ಸಿಡರ್ ಟು ಬಿ ಎ discontinuous path or open circuit, okay. Even if component breaks internally and it there won't be any continuity, then also it is called as open circuit. ಸಪೋಸ್ ಈಗ ನಾವೊಂದು ಬಲ್ಬ್ ಯೂಸ್ ಮಾಡ್ತಿದ್ವಿ, ಆ ಬಲ್ಬ್ ಒಂದು ಟಂಗ್ಸ್ಟನ್ ಫಿಲ್ಮ್ ಏನಿರುತ್ತಲ್ಲ ಅದು ಬ್ರೇಕ್ ಆಯ್ತಪ್ಪ ಅಂತೂ ಕೂಡ ಏನಾಗುತ್ತೆ, ನಮಗೆ ಅಲ್ಲಿ ಬಲ್ಬ್ ಏನಾಗಲ್ಲ, ಗ್ಲೋ ಆಗಲ್ಲ. ಬಿಕಾಸ್ ದಟ್ ಹ್ಯಾಸ್ ರೀಚ್ ದಟ್ ಓಪನ್ ಸರ್ಕ್ಯೂಟ್ ಕಂಡೀಷನ್. ಅಂದರೆ ಅದು ಬ್ರೇಕ್ ಆಯಿತು ಅಂದರೆ ಆ ಕರೆಂಟ್ ಫ್ಲೋ ಪಾತ್ ಏನಾಯಿತು, ಬ್ರೇಕ್ ಆಯಿತು ಅಂದರೆ ಓಪನ್ ಸರ್ಕ್ಯೂಟ್ ಆಯಿತು. ಈ ರೀತಿ ಒಂದು ಕಾಂಪೊನೆಂಟ್ ಕೂಡ ಸಪೋಸ್ ಬ್ರೇಕ್ ಆಯಿತು ಅಂತಂದರೆ ಸೊ ದಟ್ ಈಸ್ ಕಾಲ್ಡ್ ಓಪನ್ ಸರ್ಕ್ಯೂಟ್, ರೈಟ್. ಸೊ ಓಪನ್ ಸರ್ಕ್ಯೂಟೆಡ್ ರೆಸಿಸ್ಟರ್ ಅಂದರೆ ವೆನ್ ಲಾರ್ಜ್ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್ ಇಟ್ ಬರ್ನ್ಸ್ ಔಟ್ ಆ್ಯಂಡ್ ಓಪನ್ಸ್, ಓಕೆ. ಅದು ಬರ್ನ್ ಆಗಿ ಏನಾಗುತ್ತೆ, ಕಂಟಿನ್ಯೂಟಿ ಬ್ರೇಕ್ ಆಗುತ್ತೆ. ಆ್ಯಂಡ್ ಓಪನ್ ಸರ್ಕ್ಯೂಟೆಡ್ ರೆಸಿಸ್ಟರ್ ಹ್ಯಾಸ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಆ್ಯಂಡ್ ನೋ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಕರೆಕ್ಟ್ ಅಲ್ವಾ. ಸೊ ವೆನ್ ದ ಸರ್ಕ್ಯೂಟ್ ಬ್ರೇಕ್ಸ್ means what, when there is two open terminals, in between there is no electrical connectivity ಅಂತ ಅಂದರೆ that open space offers
infinite resistance for the flow of current. Okay, that is the meaning here. Okay, infinite resistance andre because it is a open path, there is no possibility of flow of charges in that gap. They require a conducting path or that material which connects these two terminals. Okay, so hagagi we face open circuited resistor when large amount of current flows through that and burns it. Okay, so hagagi that is one problem. Second problem is short circuited resistor. ಶಾರ್ಟ್ ಸರ್ಕ್ಯೂಟೆಡ್ ರೆಸಿಸ್ಟರ್ ಅಂದರೆ ಎ ಶಾರ್ಟ್ ಸರ್ಕ್ಯೂಟ್ ಹ್ಯಾಸ್ ನೋ ರೆಸಿಸ್ಟೆನ್ಸ್. ಶಾರ್ಟ್ ಸರ್ಕ್ಯೂಟ್ ಅಂದರೆ ಝೀರೋ ರೆಸಿಸ್ಟೆನ್ಸ್ ಆಗಿಬಿಡೋದು ಆ ಪಾತ್, ಅಂದರೆ ಫುಲ್ಲಿ ಅದು ರೆಸಿಸ್ಟಿವ್ ಮೆಟೀರಿಯಲ್ ಗುಡ್ ಕಂಡಕ್ಟರ್ ಆಗಿಬಿಡೋದು ಅಂತ ಅರ್ಥ. ಹಾಗಾದರೆ ಇದೇನಿದು, ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಓಕೆ, ಸೊ ದಿಸ್ ಈಸ್ ಎ ಪ್ರಾಬ್ಲಮ್ ವಿಚ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್, ಬಟ್ practically it is not possible. Okay, a short circuit is not possible in case of resistor. Okay, so we can neglect that here, but you can say open circuited resistor and short circuited resistor practically impossible. Don't worry about that. So aging of resistor, a short circuited resistor is not possible practically. Okay, next one is aging of resistors. ನೋಡಿ, ಯಾವುದೇ ಒಂದು ಕಾಂಪೊನೆಂಟ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದಕ್ಕೆ ಏಜಿಂಗ್ ಅಂತ ಇರುತ್ತೆ. ಅಂದರೆ ಅದರ ಒಂದು ಪ್ರೊಡಕ್ಷನ್ ಆದಮೇಲೆ ಅದು ಎಷ್ಟು ಯೂಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಕ್ಯಾನ್ ಸೇ ದಟ್ ಈಸ್ ಎ ಏಜ್ಡ್ ಒನ್. ಓಕೆ, ಸೊ ಏಜ್ ಆಗಿದೆ, ಯೂಸ್ ಆಗಿ ಏಜ್ ಆಗಿರ್ಬೋದು, ಅಥವಾ ಸುಮ್ಮನೆ ಇಟ್ಟು ಅದಕ್ಕೆ ಏಜ್ ಆಗಿರ್ಬೋದು, ಅದು ವರ್ಕ್ ಆಗ್ದಲೇನೂ ಏಜ್ ಆಗಿರ್ಬೋದು. ಟೈಮ್ ಜಸ್ಟ್ ರನ್ಸ್ ಆಸ್ ಇಟ್ always. Okay, so ಹಾಗಾಗಿ aging of a resistor, so deterioration in the value of resistor due to long period use is called as aging of resistor. ಅಂದರೆ ತುಂಬ ಒಂದು ಕಾಲದಲ್ಲಿ ಯೂಸ್ ಮಾಡ್ತಾ ಸೊ ಆ ಒಂದು ರೆಸಿಸ್ಟರ್ನ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗುತ್ತೆ, ಕಡಿಮೆ ಆಗುತ್ತೆ. ಅರ್ಥ ಆಗ್ತೇನಾ, ರೈಟ್? ಅಥವಾ ಜಾಸ್ತಿ ಆಗ್ಬೋದು ವ್ಯಾಲ್ಯೂ, ಅಂದರೆ ಅದರ ಆಫರ್ ಮಾಡ್ತಿರ್ತಕ್ಕಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂನಲ್ಲಿ ವೇರಿಯೇಷನ್ ಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಏಜಿಂಗ್ ಆಫ್ ರೆಸಿಸ್ಟರ್ ಅಂತ ಕರಿತೀವಿ. ಅದರ ಪರ್ಫಾರ್ಮೆನ್ಸಲ್ಲಿ ವೇರಿಯೇಷನ್ ಬರುತ್ತೆ, ಅದನ್ನೇ ನಾವು ಏಜಿಂಗ್ ಆಫ್ ರೆಸಿಸ್ಟರ್ ಅಂತ ಕರಿತೀವಿ. ಸೊ ದ ಟಾಲರೆನ್ಸ್ ವ್ಯಾಲ್ಯೂ ಆಫ್ ಏಜ್ಡ್ ರೆಸಿಸ್ಟರ್ ವೇರೀಸ್. ಸೊ ನಾವು ಹೊಸದೊಂದು ರೆಸಿಸ್ಟರ್ ತೊಗೊಂಬಂದಾಗ ಅದಕ್ಕೆ ಅದರಿಂದ ನಮಗೆ ಏನು ರೆಸಿಸ್ಟೆನ್ಸ್ ಬರ್ತಾ ಇದೆ ಅನ್ನೋದು ನೋಡಿಕೊಂಡು ಆ ಒಂದು ಟಾಲರೆನ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಓಕೆ, ಸೊ +or-1% ಅಂತಂದು ಹೇಳೋ ಎಷ್ಟೋ ಒಂದು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸಪೋಸ್ ಆಫ್ಟರ್ 5 years ಆಫ್ ಯೂಸೇಜ್, ರೈಟ್, ಕಂಟಿನ್ಯೂಸ್ ಯೂಸೇಜ್ ಆರ್ ಪೀರಿಯಾಡಿಕ್ ಯೂಸೇಜ್, right, now if you measure the resistance of the same resistor, right, now the resistance will be different. Okay, so means what, there is a difference in the value of the resistance due to its usage in that duration of time. So ಹಾಗಾದರೆ the tolerance value of aged resistor will be varied. So ಅದು ಏನಾಗಿರುತ್ತೆ, ವೇರಿ ಆಗಿರುತ್ತೆ. So these are 3 common problems which we expect or which we have to face in the resistors. Okay, so this completes resistors concept. ಪ್ಯಾಸಿವ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಲ್ಲಿ resistors ಕಾನ್ಸೆಪ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸರಿನಾ? ಸೊ ನೋಡಿ, ಪ್ಯಾಸಿವ್ ಕಾಂಪೊನೆಂಟ್ಸ್ ಅಲ್ಲಿ 3 ಬರುತ್ತೆ, ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಇಂಡಕ್ಟರ್ಸ್. ಓಕೆ, ಇನ್ ದಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಓನ್ಲಿ ರೆಸಿಸ್ಟರ್ಸ್. ಓಕೆ, ಅದರ ಒಂದು ಟೈಪ್ಸ್ ಆಗಿರ್ಬೋದು, ಮತ್ತು ಯಾವ ಬೇಸಿಸ್ ಮೇಲೆ ಅದು ಕ್ಲಾಸಿಫೈ ಮಾಡಿದ್ದೀವಿ. ಅದೇ ಥರ ಸೊ ವೇರಿಯಬಲ್ ಅಂದ್ರೇನು, ಸೊ ಯಾವ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ, ಯಾವ ಥರ ಅಲ್ಲಿ ರೆಸಿಸ್ಟೆನ್ಸ್ ವೇರಿ ಆಗುತ್ತೆ, ಸೊ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಲಾಸ್ಟಿಗೆ ಸೊ ಪವರ್ ರೇಟಿಂಗಿಂದ ಇಂಪಾರ್ಟೆನ್ಸ್ ಏನು, ಈ ಒಂದು ಸೆಲೆಕ್ಷನ್ ಆಫ್ ರೆಸಿಸ್ಟರ್ಸಲ್ಲಿ ಪವರ್ ರೇಟಿಂಗ್ ಇಂಪಾರ್ಟೆನ್ಸ್ ಏನು, ಯಾಕೆ 2 or 3 times ಮೋರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುವಂಥ ರೆಸಿಸ್ಟರ್ನ ಚೂಸ್ ಮಾಡಬೇಕು ಅನ್ನೋದನ್ನು ನಾವು ಜನರಲ್ ಆಗಿ ಅನಲೈಸ್ ಮಾಡಿದ್ವಿ. ಆ್ಯಂಡ್ ವಿ ಬ್ರೀಫ್ಲಿ ಡಿಸ್ಕಸ್ಡ್ different problems which we face in the resistors, and in each resistors we saw their applications. Okay, so ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಫ್ಯಾಕ್ಟರ್ ಮೇಲೆ, ಅಂದರೆ ಪವರ್
ಡಿಸಿಪೇಷನ್ ಫ್ಯಾಕ್ಟರ್ ಮೇಲೆ ನಾವು ಚೂಸ್ ಮಾಡ್ಕೊತೀವಿ. ಅದೇ ಥರ ಸ್ಪೇಸ್ ಕ್ರೈಟೀರಿಯಾ ಮೇಲೆ ಚೂಸ್ ಮಾಡ್ಕೊತೀವಿ, ಅಕ್ಯುರೇಸಿ ರಿಕ್ವೈರ್ಮೆಂಟ್ ಮೇಲೆ ಚೂಸ್ ಮಾಡ್ಕೊತೀವಿ. ಸರಿನಾ? ಇಷ್ಟು ಏನಪ್ಪ ಅಂದರೆ ರೆಜಿಸ್ಟರ್ ಕಾನ್ಸೆಪ್ಟ್. ಓಕೆ, ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಸ್ಟಾರ್ಟ್ ಎ ವೆರಿ ನ್ಯೂ ಕಾನ್ಸೆಪ್ಟ್ which you require more patience, more imagination to understand. So that is capacitors. Okay, so let us see the capacitor in our next video. Thank you.